ಅದು ಊರಾಚೆಗಿನ ಕೆರೆ ದಂಡೆ. ಆ ದಡದ ಪಕ್ಕದಲ್ಲಿ ಹೂತು ಹಾಕಿದ್ದ ಮಹಿಳೆ ಶವ ನೋಡಿ ಇಡೀ ಊರಿನವರೇ ಬೆಚ್ಚಿ ಬಿದ್ದಿದ್ರು. ಇದರ ತನಿಖೆಗಿಳಿದ ಪೊಲೀಸರು ಆಂಟಿಯ ಪ್ರೇಮ ಪ್ರಸಂಗವನ್ನ ಬಯಲು ಮಾಡಿದ್ದಾರೆ. ಕಾಮವೇ ಆಗ್ಲಿ ಪ್ರೇಮವೇ ಆಗ್ಲಿ ಎಲ್ಲದಕ್ಕೂ ಒಂದು ಮಿತಿ ಅನ್ನೋದಿರತ್ತೆ. ಅತಿಯಾದ್ರೆ ಅಮೃತವೂ ವಿಷವಾಗುತ್ತಂತೆ. ಅಂಥದ್ರಲ್ಲಿ ಕಾಮದ ಹುಚ್ಚಿಗೆ ಬಿದ್ರೆ ಉಳಿಯೋದುಂಟೆ? ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸೋ ಗಂಡ, ಮುದ್ದಾದ 2 ಮಕ್ಕಳು, ಎಂಥದ್ದೇ ಕಷ್ಟ ಬಂದ್ರೂ ನಾವಿದ್ದೇವೆ ಅನ್ನೋ ಕುಟುಂಬ. ಈಕೆಯ ಪಾಲಿಗೆ ಎಲ್ಲವೂ ಕೂಡ ಸಿಕ್ಕಿತ್ತು. ಆದ್ರೆ ಈ 40+ ಆಂಟಿಗೆ ಕಾಮದ ಹುಚ್ಚು ನೆತ್ತಿಗೇರಿತ್ತು. ಗಂಡ ಹುಲಿಯಂಗಿದ್ರು ಊರಲ್ಲಿರೋ ಪ್ರಾಯದ ಹುಡುಗರ ಸಂಘ ಬೆಳೆಸೋ ಖಯಾಲಿ ಶುರುವಾಗಿತ್ತು. ಅವನಿಲ್ಲದಿದ್ರೆ ಇವನಿಲ್ಲದಿದ್ರೆ ಮತ್ತೊಬ್ನು ಅಂತ ನವರಂಗಿ ಆಟವನ್ನ ಆಡಿದ್ಲು. ಬರೀ ಕದ್ದು ಮುಚ್ಚಿ ಓಡಾಡೋದಷ್ಟೇ ಅಲ್ಲ, ಗಂಡ ಮಕ್ಕಳು ಎನ್ನದೇ ಮನೆ ಬಿಟ್ಟು ಎಸ್ಕೇಪ್ ಆಗಿದ್ಲು. ಕೊನೆಗೆ ಹುಡ್ಕೊಂಡು ಬಂದು ಎಷ್ಟೇ ಬುದ್ಧಿವಾದವನ್ನ ಹೇಳಿದ್ರು ನೆಲೆ ನಿಲ್ಲದವಳು ದುರಂತ ಅಂತ್ಯ ಕಂಡಿದ್ದಾಳೆ. ಮನೆ ಬಿಟ್ಟು ಹೋದ ಆಂಟಿ ಕೆರೆ ದಂಡೆಯಲ್ಲಿ ಬಲಿ. ವಾಮಾಚಾರನ ಕೊಲೆನಾ? ಆಂಟಿ ಲವರ್ಗೆ ಕಾಕಿ ತಲಾಶ್. ಈ ಹೆಣ್ಮಗಳ ಹೆಸರು ಸೋನಾಕ್ಷಿ ಅಂತ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಮೊಳೆ ನಿವಾಸಿ. 15 ವರ್ಷದ ಹಿಂದೆ ಸಂಬಂಧಿ ವಿಜಯ್ ಕುಮಾರ್ ಅನ್ನೋರ ಜೊತೆ ಈಕೆ ಮದುವೆಯಾಗಿದ್ಲು. ಇವರಿಬ್ಬರ ದಾಂಪತ್ಯದ ಫಲವಾಗಿ 10 ವರ್ಷದ ಗಂಡು ಮಗ ಹಾಗೂ 3 ವರ್ಷದ ಹೆಣ್ಣು ಮಗಳಿದ್ದಾಳೆ. ಆದ್ರೆ ಇತ್ತೀಚೆಗೆ ಸೋನಾಕ್ಷಿ ಆಂಟಿ ದಾರಿ ತಪ್ಪೋದಕ್ಕೆ ಶುರು ಮಾಡಿದ್ಲು. ಗಂಡ ಮಕ್ಕಳು ಅಂದ್ಕೊಂಡಿದ್ದವಳು ಪರಪುರುಷನ ಮೋಹಕ್ಕೆ ಬಿದ್ದಿದ್ಲು. ಮನೆಯವರಿಗೆ ಗೊತ್ತಾಗದಂತೆ ಕದ್ದು ಮುಚ್ಚಿ ಕಳ್ಳಾಟ ಕೂಡ ಶುರು ಮಾಡಿದ್ಲು. ಇಷ್ಟೇ ಆಗಿದ್ರೆ ಪರವಾಗಿರ್ತಿರ್ಲಿಲ್ಲ. ವಯಸ್ಸಲ್ಲದ ವಯಸ್ಸಲ್ಲಿ ಪ್ರಿಯಕರನ ಜೊತೆ ಮನೆ ಬಿಟ್ಟು ಎಸ್ಕೇಪ್ ಆಗಿದ್ಲು. ಯಾವಾಗ ಸೋನಾಕ್ಷಿ ಓಡ್ ಹೋಗಿದ್ದಾಳೆ ಅನ್ನೋದು ಗೊತ್ತಾಯ್ತು, ಇಡೀ ಕುಟುಂಬಸ್ಥರು ಊರೂರನ್ನ ಹುಡುಕಾಡಿದ್ರು. ಕೊನೆಗೂ ಹಾಗೋ ಹೀಗೋ ಮಾಡಿ ಸೋನಾಕ್ಷಿಯನ್ನ ಪತ್ತೆ ಮಾಡಿ ಮನೆಗೆ ಕರ್ಕೊಂಡು ಬಂದಿದ್ರು. ಇನ್ನಾದ್ರೂ ನೆಟ್ಟಿಗೆ ಸಂಸಾರ ಮಾಡ್ಕೊಂಡಿರುವಂತ ಸಂಬಂಧಿಕರೆಲ್ಲ ಬುದ್ಧಿಯನ್ನು ಹೇಳಿದ್ರು. ಆದ್ರೆ ಸೋನಾಕ್ಷಿ ಒಂದ್ ಕಡೆ ನೆಲೆ ನಿಲ್ಲೋ ಹೆಣ್ಮಗಳಲ್ಲ ಬಿಡಿ. ಮನೆ ಸೇರ್ಕೊಂಡ ಕೆಲ ದಿನಗಳಲ್ಲಿ ಇನ್ನೊಬ್ಬನ ಜೊತೆ ಪ್ರಣಯ ಗೀತೆಯನ್ನ ಶುರು ಮಾಡಿದ್ಲು. ಮೊದಲು ಮನೆ ಬಿಟ್ಟು ಹೋದವನಿಗೆ ಗೋಲಿ ಹೊಡೆದವಳು ಹೊಸ ಹುಡುಗನ ಜೊತೆ ಡಿಂಗ್ ಡಾಂಗ್ ಶುರು ಮಾಡಿದ್ಲು. ಕೊನೆಗೊಂದು ದಿನ ಆತನ ಜೊತೆಗೂ ಮನೆ ಬಿಟ್ಟು ಜೂಟ್ ಹೇಳಿದ್ಲು. ಯಾವಾಗ ಸೋನಾಕ್ಷಿಯ ಕಾಮ ಪುರಾಣ ಊರು ತುಂಬಾ ಆಯ್ತು, ಗಂಡನ ಮನೆಯವರು ಅವಳ ಸಹವಾಸವನ್ನೇ ಬಿಟ್ಬಿಟ್ಟಿದ್ರು. ಇನ್ಮೇಲೆ ಅವಳು ನಮ್ಮ ಪಾಲಿಗೆ ಸತ್ತಂತೆ ಅಂತ ತಮ್ಮ ಪಾಡಿಗೆ ತಾವಿದ್ರು. ಇದೆಲ್ಲ ಆಗಿ 4 ತಿಂಗಳ ನಂತರ ಇದೇ ಸೋನಾಕ್ಷಿ ಆಂಟಿ ಕೆರೆ ದಡದಲ್ಲಿ ಹೆಣವಾಗಿ ಪತ್ತೆಯಾಗಿದ್ದಾಳೆ. ಅವರು ನರಸೀಪುರದಲ್ಲೂ ವಾಸವಾಗಿದ್ರಂತಾನೆ. ನಮಗೆ ಗೊತ್ತಿಲ್ಲ, ಇಂಥ ಜಾಗದಲ್ಲಿ ಅವಳೇನ ಗೊತ್ತಿರಲಿಲ್ಲ. ನೋಡಿದವ್ರು ಮಾಡಿದವರು ನರಸೀಪುರದಲ್ಲಿ ಅವಳಲ್ಲ, ನರಸೀಪುರದಲ್ಲಿ ಮನ ಮಾಡ್ಕೊಂಡು ಅದು ಯಾರೋ ಇರಿಸಿದಾರಂತಲ್ಲ ಅಂತ ಹೇಳ್ತಿರು. ಇನ್ನು ಹೋದವ ಹೋಗ್ಲಿ ಬಿಡಿ ಅಂತಂದ್ಬಿಟ್ಟು ನಾವು ಗಮನಿದ್ಕೊಂಡು ಸರ್. ಅವಳು 4-5 ಸತ ಮಿಸ್ಸಿಂಗ್ ಹೋಗಿದೆ ಸರ್. 4-5 ಸರಿ ಹೊಂಟೋಗಿ ಅಲ್ಲೆಲ್ಲ ಪತ್ತೆ ಮಾಡ್ಕೊಂಡು ಕರ್ಕೊಂಡು ಬಂದು ಈಗ ಸೋತಗಳ ಅಂದ್ಬಿಟ್ಟು ನಾವು ಪೊಲೀಸ್ನವರು ನಮ್ಮನ್ನ ಅವ್ವ ಮಕ್ಕಳನ್ನ ಕರ್ಕೊಂಡ್ಬಂದಾರೆ. ಸೋನಾಕ್ಷಿ ಸಾವಿನ ಸುತ್ತ 10 ಅನುಮಾನ ಕಾಡುವುದಕ್ಕೆ ಶುರುವಾಗಿದೆ. ಯಾಕಂದ್ರೆ ಸೋನಾಕ್ಷಿ ಹೆಣ ಪತ್ತೆಯಾಗಿರೋದು ಕೊಳ್ಳೇಗಾಲ ತಾಲೂಕಿನ ಹಳೆ ಹಂಪಾಪುರ ಬಳಿ. ಸೋನಾಕ್ಷಿ ಮೃತದೇಹವನ್ನ ಹೂತು ಹಾಕಲಾಗಿದ್ದು ಅದರ ಪಕ್ಕದಲ್ಲೇ ಅರಿಶಿಣ, ನಿಂಬೆಹಣ್ಣು, ಮಾಟ ಮಂತ್ರದ ದಾರಗಳೆಲ್ಲ ಪತ್ತೆಯಾಗಿದೆ. ಹೀಗಾಗಿ ವಾಮಾಚಾರಕ್ಕಾಗಿ ಸೋನಾಕ್ಷಿಯನ್ನ ಬಲಿ ಕೊಟ್ರ ಇಲ್ಲ ಆಂಟಿಯ ಪ್ರಿಯಕರನೇ ಹೊಡೆದು ಕೊಂದನ ಅನ್ನೋ ಅನುಮಾನ ಶುರುವಾಗಿದೆ. CDR ಅಲ್ಲಿ ಮಾದೇಶನ ಜೊತೆ ಹೆಚ್ಚು ಸಂಪರ್ಕದಲ್ಲಿ ಇರ್ತಾಳೆ ಅಂತ ಗೊತ್ತಾಗಿ ಪೊಲೀಸ್ನವರು ಮಾದೇಶನನ್ನು ವಿಚಾರಣೆ ಮಾಡಿದಾಗ ಮಾದೇಶ ಆಕೆಯನ್ನು ಹುಡುಕೋದಕ್ಕೆ ಸಹಾಯ ಮಾಡ್ತಾನೆ. ಈ ವಿಚಾರ ಸೋನಾಕ್ಷಿಗೆ ಗೊತ್ತಾಗಿ ಇಬ್ಬರ ನಡುವೆ ಜಗಳ ಆಯಿತು ಅಂತ ಹೇಳಿದ್ದಾನೆ. ಆ ಜಗಳದ ಸಂದರ್ಭದಲ್ಲಿ ನಾನು ಹೊಡೆದಾಗ ಆಕೆ ತಲೆ ಗೋಡೆಗೆ ಅಪ್ಪಚ್ಚಿ ಆಯಿತು. ಆಗ ಅವರು ಕುಸಿದು ಬಿದ್ದರು, ಸತ್ತು ಹೋಗಿರ್ತಾರೆ ಅಂತ ಹಿನ್ನೆಲೆಯಲ್ಲಿ ನಾನು ತಗೊಂಡೋಗಿ ಅಲ್ಲಿ ಮರಳಿನಲ್ಲಿ ಹೂತು ಹಾಕಿದ್ದೀನಿ ಎನ್ನುವಂಥ ಮಾಹಿತಿಯನ್ನು ಆರೋಪಿತ ಹೇಳಿದ್ದಾನೆ. ಪ್ರಕರಣ ದಾಖಲಿಸಿಕೊಂಡಿರುವಂತಹ ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ದಾರೆ.
ಆಂಟಿಯ ಜೊತೆ ಸೆಕೆಂಡ್ ಹ್ಯಾಂಡ್ ಸಂಸಾರವನ್ನ ಶುರು ಮಾಡಿದವನನ್ನು ಬಂಧಿಸಲಾಗಿದ್ದು ಕೊಲೆಯ ಹಿಂದಿನ ಅಸಲಿ ಸತ್ಯ ಇನ್ನಷ್ಟೇ ಬಯಲಾಗಬೇಕಿದೆ. ಎಸ್ಎಂ ನಂದೀಶ್, ನ್ಯೂಸ್ 18 ಚಾಮರಾಜನಗರ. ಅವರಿಬ್ಬರದ್ದು 18 ವರ್ಷದ ಸಂಸಾರ. ಒಂದು ಗಂಡು 2 ಹೆಣ್ಣುಮಕ್ಕಳು ಕೂಡ ಹುಟ್ಟಿದ್ರು. ಆದರೆ ಕುಡಿತದ ದಾಸನಾಗಿದ್ದ ಗಂಡ ಪತ್ನಿ ಮೇಲೆ ಸದಾ ಅನುಮಾನ ಪಡ್ತಿದ್ದ. ಹೆಂಡತಿ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗಿದ್ಲು ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಹೆಣ ಉರುಳಿಸಿದ್ದಾನೆ. ಫ್ರೆಂಡ್ಸ್ ಜೊತೆ ಮಂತ್ರಾಲಯ ಟ್ರಿಪ್, ಹೆಂಡತಿ ಕತೆ ಖಲಾಸ್. ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತೀವಿ. ಎಷ್ಟೋ ಕೋಪ ತಾಪ ಇದ್ರೂ ಕತ್ತಲಾಗಿ ಬೆಳಗಾಗೋದ್ರೊಳಗೆ ಮಂಜಿನಂತೆ ಕರಗೋಗುತ್ತೆ ಅಂತೀವಿ. ಆದ್ರೆ ಅದೇ ಗಂಡ ಹೆಂಡತಿ ಮಧ್ಯೆ ಅನುಮಾನ ಅನ್ನೋದು ಒಕ್ಕರ್ಸಿದ್ರೆ ಮುಗಿದೇ ಹೋಯ್ತು. ಒಂದು ರಾತ್ರಿಯಲ್ಲ, ವರ್ಷ ಕಳೆದ್ರೂ ಗಂಡ ಹೆಂಡತಿ ಜಗಳ ಮಾತ್ರ ನಿಲ್ಲೋದಿಲ್ಲ. ಅಪ್ಪಿ ತಪ್ಪಿ ಕೋಪದ ಕೈಗೆ ಬುದ್ಧಿ ಕೊಟ್ರಂತೂ ನಡೆಯೋದೇ ದುರಂತ. ಇಲ್ಲಾಗಿದ್ದು ಕೂಡ ಇದೇ ನೋಡಿ. ಹೆಂಡತಿ ಮೇಲೆ ಸದಾ ಅನುಮಾನ ಪಡ್ತಿದ್ದವ ಪತ್ನಿ ಮಂತ್ರಾಲಯಕ್ಕೆ ಹೋಗಿದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ ಪ್ರಾಣ ಪಕ್ಷಿಯನ್ನೇ ಹಾರಿಸಿದ್ದಾನೆ. ಗಂಡನ ಅನುಮಾನದ ಭೂತಕ್ಕೆ ಬಲಿಯಾದವಳೇ ಅಮಾಯಕಿ ಮಂಜುಳಾ. 18 ವರ್ಷದಿಂದ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಮುತ್ತುಗದೂರು ಗ್ರಾಮದ ಬಸವರಾಜ್ ಅನ್ನೋರ ಜೊತೆ ಹಸಿಮಣೆ ಏರಿದ್ಲು. 3 ಮಕ್ಕಳಾದ್ರೂ ಬಸವರಾಜ್ ನೆಟ್ಟಗಾಗಿರ್ಲಿಲ್ಲ. ಹೆಂಡತಿ ಪಾಲಿಗೆ ಒಳ್ಳೆಯ ಗಂಡನಾಗ್ಲಿಲ್ಲ, ಮಕ್ಕಳ ಪಾಲಿಗೆ ಒಳ್ಳೆ ಅಪ್ಪನೂ ಆಗಿಲ್ಲ. ಮೈತುಂಬ ಸಾಲ ಮಾಡ್ಕೊಂಡವ ಅನುಮಾನದ ಹುಚ್ಚನಾಗಿದ್ದ. ಯಾವಾಗ ಇವನ ಕಾಟ ಜಾಸ್ತಿ ಆಯ್ತೋ ತನ್ನ ತವರು ಮನೆಯಾದ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರಕ್ಕೆ ಬಂದಿದ್ಲು. ಅಲ್ಲೇ ಬಾಡಿಗೆ ಮನೆ ಮಾಡ್ಕೊಂಡು ಜೀವನ ನಡೆಸ್ತಿದ್ಲು. ನನ್ನ ಮಗಳು ಬಾಡಿಗೆ ಮನೆಯಲ್ಲಿದ್ದು ಸರ್. ನನ್ನ ಅಳಿಯ ಎಷ್ಟೊತ್ತಿಗೆ ಏನು ಮಾಡೋಣಂತ ಗೊತ್ತಿಲ್ಲ ಸರ್. ಮೊನ್ನೆ ಕುತ್ತಿಗೆ ಎಲ್ಲ ಕೊಯ್ದು ನನ್ನ ಮಗಳಿಗೆ ಹೆಣ ಪರದೇಶಿ ಹೆಣ ಮಾಡಿ ಯಾವಾಗ ಓಡೋಗ್ಯಾನಂತನೂ ಗೊತ್ತಿಲ್ಲ ಸರ್. ಓಡೋಗ್ಬಿಟ್ಟಾನೆ. ಊರಾಗ ಟಾರ್ಚರ್ ತಡಿಲಾರ್ದ ಇಲ್ಲಿ ಬಂದಿದ್ದು ಸರ್ ನನ್ನ ಮಗಳು. ಇಲ್ಲಿನೂ ಅದೇ ಮಾಡಿಬಿಟ್ಟ. ಊರಾಗಾರೇ ಸಾಯಿಸ್ಲಿಲ್ಲ, ಅಲ್ಲಾರು ಸಾಯಿಸಿದ್ರೆ ಏನೋ ಅನ್ಬೋದೈತಿ. ಇಲ್ಲಿ ಕರ್ಕೊಂಬಂದು ಸಾಯಿಸಿ ಹೋಗ್ಬಿಟ್ಟ ಸರ್. ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡ್ಕೊಂಡಿದ್ದ ಮಂಜುಳಾ ಹೇಗೋ ಜೀವನವನ್ನ ಸಾಗಿಸ್ತಾ ಇದ್ಲು. ಆದ್ರೂ ಕೂಡ ಗಂಡನ ಕಾಟ ಮಾತ್ರ ನಿಂತಿರ್ಲಿಲ್ಲ. ತನ್ನೂರಲ್ಲಿದ್ರೂ ಹೆಂಡತಿ ಮೇಲೆ ಅನುಮಾನದ ಕಣ್ಣು ಇಟ್ಟಿದ್ದ. ಇತ್ತೀಚೆಗೆ ಮಂಜುಳಾ ತನ್ನ ಸ್ನೇಹಿತರ ಜೊತೆ ಮಂತ್ರಾಲಯಕ್ಕೆ ಹೋಗಿದ್ಲಂತೆ. ಈ ವಿಷಯ ಹೇಗೋ ಬಸವರಾಜನಿಗೆ ಗೊತ್ತಾಗಿದೆ. ಇಷ್ಟಕ್ಕೆ ಸಿಟ್ಟಿಗೆದ್ದವ ಪತ್ನಿಯ ಪ್ರಾಣವನ್ನೇ ತೆಗೆದಿದ್ದಾನೆ. ಆಕೆಯ ಸ್ನೇಹಿತರ ಜೊತೆಗೆ ಮಂತ್ರಾಲಯಕ್ಕೆ ಟ್ರಿಪ್ ಹೋಗಿರ್ತಾರೆ. ಟ್ರಿಪ್ ಹೋಗಿ ಅಲ್ಲಿ ದೇವಸ್ಥಾನದ ದರ್ಶನ ಎಲ್ಲ ಮುಗಿಸ್ಕೊಂಡು ಆನಂತರ ವಾಪಸ್ ಬಂದಿರ್ತಾರೆ. ಸೊ ಅದಕ್ಕೂ ಕೂಡ ಇವನು ಸ್ವಲ್ಪ ತಕರಾರು ತೆಗೆದು, ಇಲ್ಲ ನೀನು ಯಾರ ಜೊತೆನೋ ಹೋಗಿದ್ಯಾ, ಯಾವುದೋ ಗಂಡಸಿನ ಜೊತೆ ಹೋಗಿದ್ಯಾ, ಹಂಗೆ ಹಿಂಗೆ ಅಂತಂದು ಸ್ವಲ್ಪ ಗಲಾಟೆ ಮಾಡ್ಕೊಳ್ತಾನೆ. ಆನಂತರ ಎಸ್ಕೇಪ್ ಆಗಿರ್ತಾನೆ. ನಮ್ಮ DYSP ಕೇಶವ್ ಅವರು ಮತ್ತು ಇನ್ಸ್ಪೆಕ್ಟರ್ ಸಂತೋಷ್ ಪಾಟೀಲ್ ಅವರ ನೇತೃತ್ವದ ತಂಡ ಅವನನ್ನು ಪತ್ತೆ ಮಾಡಿ ಅರೆಸ್ಟ್ ಕೂಡ ಮಾಡಿದೆ. ಒಟ್ನಲ್ಲಿ ಗಂಡನ ಅನುಮಾನಕ್ಕೆ ಪತ್ನಿಯ ಜೀವವೇ ಹೋಗಿದ್ದು 3 ಮಕ್ಕಳು ಅನಾಥರಾಗಿದ್ದಾರೆ. ವಿನಯ್ ಪುರದಾಳು, ನ್ಯೂಸ್ 18 ಶಿವಮೊಗ್ಗ. ಒಂದು ಕಾಲದಲ್ಲಿ ಅದು ನಟ ದರ್ಶನ್ ಪಾಲಿನ ಹಾಟ್ ಫೇವರೆಟ್ ಜಾಗ. ಜೈಲಿಗೆ ಹೋಗಿ ಬಂದ್ಮೇಲೆ ಮತ್ತೆ ಆ ಕಡೆ ಮುಖ ಹಾಕಿರ್ಲಿಲ್ಲ. ಆದ್ರೀಗ ಇದೇ ಜಾಗದಲ್ಲಿ ಪವಿತ್ರ ಗೌಡ ಕಾಣಿಸ್ಕೊಂಡಿದ್ದಾರೆ. ಕಾಲ ಅನ್ನೋದು ಹೇಗೆಲ್ಲ ಬದಲಾಗುತ್ತೆ ನೋಡಿ. ಜಸ್ಟ್ 2 ವರ್ಷದ ಹಿಂದೆ ಸ್ಟೋನಿ ಬ್ರೂಕ್ ಅಂದ್ರೆ ದರ್ಶನ್ ಅಂಡ್ ಗ್ಯಾಂಗ್ ಪಾಲಿನ ಹಾಟ್ ಫೇವರಿಟ್ ಸ್ಪಾಟ್. ಇದೇ ಪಬ್ನಲ್ಲೇ, ಅದರಲ್ಲೂ ಇದೇ ಡಿ ಬಾಸ್ ಸಫಾರಿ ಜಾಗದಲ್ಲೇ ಅದೆಷ್ಟು ಪಾರ್ಟಿಗಳಾಗಿದೆಯೋ, ಅದೆಷ್ಟು ಬಾರಿ ದರ್ಶನ್ ಹಾಗೂ ಪವಿತ್ರ ಗೌಡ ಬಂದು ಹೋಗಿದ್ರು. ಆದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿದ್ದೇ ಆಗಿತ್ತು. ಸ್ಟೋನಿ ಬ್ರೂಕ್ ಅಂದ್ರೆ ಇಡೀ ಡಿ ಗ್ಯಾಂಗ್ ಬೆಚ್ಚಿ ಬೀಳ್ತಿತ್ತು. ಪಬ್ನಲ್ಲಿ ಕೂತು ಸ್ಕೆಚ್ ಹಾಕಿದವರಿಗೆ ಪೊಲೀಸರು ನರನಾಡಿಯಲ್ಲೂ ನರಕ ತೋರಿಸಿದ್ರು. ನಂತರ ಇದೇ ಪಬ್ಗೆ ಕರ್ಕೊಂಡು ಬಂದು ಎನ್ಕ್ವೈರಿ ಸಹ ಮಾಡಿದ್ರು. ಅದೇ ಕೊನೆ. ದರ್ಶನ್ ಮತ್ತೆಂದೂ ಇತ್ತ ಕಡೆ ಕಣ್ಣೆತ್ತಿ ನೋಡಿಲ್ಲ. ಪವಿತ್ರ ಗೌಡ ಸಹ ಈ ಕಡೆ ತಲೆ ಹಾಕಿ ಮಲಗಿರಲಿಲ್ಲ. ಆದ್ರೀಗ ಪವಿತ್ರ ಗೌಡ ಇದೇ ಸ್ಟೋನಿ ಬ್ರೂಕ್ನಲ್ಲಿ ಡಿ ಬಾಸ್ ಸಫಾರಿ ಮಾಡಿದ್ದಾರೆ. ತಮ್ಮ ಫೇವರಿಟ್ ಸ್ಪಾಟ್ನಲ್ಲಿ ನಿಂತ್ಕೊಂಡು ಹಳೆಯ ದಿನಗಳನ್ನ ಮೆಲುಕು ಹಾಕಿದ್ದಾರೆ. ಸ್ಟೋನಿ ಬ್ರೂಕ್ಗೂ ಪಟ್ಟಣಗೆರೆ ಶೆಡ್ಗೂ ಇತ್ತು ಲಿಂಕ್. ರೇಣುಕಸ್ವಾಮಿಯನ್ನ ಚಿತ್ರದುರ್ಗದಿಂದ ಎತ್ತಾಕೊಂಡು ಬಂದ ದಿನ ದರ್ಶನ್ ಅಂಡ್ ಗ್ಯಾಂಗ್ ಇದೇ ಸ್ಟೋನಿ ಬ್ರೂಕ್ ಪಬ್ನಲ್ಲಿತ್ತು. ಚಿಕ್ಕಣ್ಣ ಸೇರಿದಂತೆ ಹಲವರ ಜೊತೆ ಸೇರ್ಕೊಂಡು ದರ್ಶನ್ ಪಾರ್ಟಿ ಮಾಡ್ತಿದ್ರು.
ಈ ವೇಳೆ ಸ್ವಾಮಿಯನ್ನ ಎತ್ತಾಕೊಂಡು ಬಂದಿದ್ದೇವೆ ಅನ್ನೋ ಒಂದೇ ಒಂದು ಕಾಲ್ ಬರ್ತಿದ್ದಂತೆ ಮಠ ಮಧ್ಯಾಹ್ನವೇ ಇಲ್ಲಿಂದ ಹೋಗಿದ್ರು. ಇದೇ ಕಾರಣಕ್ಕೆ ಸ್ಟೋನಿ ಬ್ರೂಕ್ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ಇದೆಲ್ಲ ಆಗಿ 1 ವರ್ಷದ ಬಳಿಕ ಪವಿತ್ರ ಗೌಡ ದರ್ಶನರ ಫೇವರಿಟ್ ಸ್ಪಾಟ್ಗೆ ಬಂದಿದ್ದಾರೆ. ಅದರಲ್ಲೂ ದರ್ಶನ್ಗಾಗಿ ಅಂತಾನೆ ಈ ಪಬ್ನಲ್ಲಿ ಡಿ ಬಾಸ್ ಸಫಾರಿ ಅನ್ನೋ ಜಾಗ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ದರ್ಶನ್ ಫೋಟೋಗ್ರಫಿಯಲ್ಲಿ ಮೂಡಿ ಬಂದ ಒಂದಿಷ್ಟು ಫೋಟೋಗಳನ್ನು ಹಾಕಿದ್ದಾರೆ. ಜೊತೆಗೆ ಈ ಜಾಗಕ್ಕೆ ಡಿ ಬಾಸ್ ಸಫಾರಿ ಅಂತಾನೂ ಹೆಸರಿಟ್ಟಿದ್ದಾರೆ. ಈ ವೇಳೆ ಪವಿತ್ರ ಗೌಡ ದರ್ಶನರ ನಂಬರ್ ಸಹ ಪಡೆದಿದ್ರು ಅನ್ನೋ ಮಾತಿದೆ. ಇದರ ಬೆನ್ನಲ್ಲೇ ಈಗ ದರ್ಶನರ ಒಂದು ಕಾಲದ ಹಾಟ್ ಸ್ಪಾಟ್ನಲ್ಲಿ ಪವಿತ್ರ ಗೌಡ ಕಾಣಿಸಿಕೊಂಡಿದ್ದಾರೆ. ಡಿ ಬಾಸ್ ಸಫಾರಿ ಮುಂದೆ ನಿಂತ್ಕೊಂಡು ವಿಡಿಯೋ ಮಾಡಿದ್ದಾರೆ. ಈ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಯಾವಾಗ ಡಿ ಬಾಸ್ ಸಫಾರಿ ಮುಂದೆ ಪವಿತ್ರ ಕಾಣಿಸಿಕೊಂಡ್ರೋ ಹೊಸ ಕಥೆಗಳು ಹುಟ್ಟುಕೊಳ್ತಿವೆ. ಸುಬ್ಬಿ ಎದ್ದು ಬಿಡಿಸಲಾಗದ ಅನುಬಂಧ ಅಂತ ಕಮೆಂಟ್ಗಳ ಸುರಿಮಳೆಗೈತಿದ್ದಾರೆ. ಕೊಲೆ ಕೇಸ್ನಿಂದ ದರ್ಶನ್ ಹೊರ ಬಂದಿದ್ದು ದೇವರ ಪರಮ ಭಕ್ತನಾಗಿದ್ದಾರೆ. ಹೆಂಡತಿ ಮಗನ ಜೊತೆ ಮೇಲಿಂದ ಮೇಲೆ ಟೆಂಪಲ್ ರನ್ ಮಾಡ್ತಿದ್ದಾರೆ. ಮೊನ್ನೆಯಷ್ಟೇ ವಿಜಯಲಕ್ಷ್ಮಿ ಜೊತೆ ಕೇರಳದ ಕೊಟ್ಟಿಯೂರು ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ಗಂಡ ಹೆಂಡತಿ ದೇವ್ರು ದಿಂಡ್ರು ಅಂತ ರೌಂಡ್ಸ್ ಹಾಕ್ತಿದ್ರೆ ಪವಿತ್ರ ಗೌಡ ಸಹ ರಾಯರ ಜಪ ಮಾಡ್ತಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದ ಪವಿತ್ರ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ರಾಘವೇಂದ್ರ ಸ್ವಾಮಿಯ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ. ನನ್ನ ಆತ್ಮಕ್ಕೆ ಏನನ್ನ ಹೇಳೋದಕ್ಕೆ ಆಗ್ತಿಲ್ಲ ಅನ್ನೋದನ್ನ ರಾಯರು ಬಲ್ಲರು ಅಂತ ಪೋಸ್ಟ್ ಹಾಕಿದ್ದಾರೆ. ಒಟ್ನಲ್ಲಿ ಪವಿತ್ರ ಗೌಡ ಡಿ ಬಾಸ್ ಸಫಾರಿ ಜಾಗಕ್ಕೆ ಹೋಗಿ ಬಂದಿರೋದು ದೊಡ್ಡ ಸುದ್ದಿ ಆಗ್ತಿದ್ದು ಸುಬ್ಬಿಯ ಕಥೆಗೆ ರೆಕ್ಕೆ ಪುಕ್ಕಗಳು ಹುಟ್ಟಿಕೊಳ್ತಿರೋದು ಸುಳ್ಳಲ್ಲ. ಫಿಲಂ ಬ್ಯೂರೋ, ನ್ಯೂಸ್ 18. ಇಸ್ರೇಲ್ ಹಾಗೂ ಇರಾನ್ ಮಧ್ಯೆ ಬೆಂಕಿ ಮಳೆಯಾಗ್ತಾ ಇದೆ. ಕ್ಷಿಪಣಿಗಳ ದಾಳಿಗೆ 2 ರಾಷ್ಟ್ರಗಳು ಬೆಚ್ಚಿ ಬೀಳ್ತಾ ಇವೆ. ಇದರ ಬೆನ್ನಲ್ಲೇ ಕರುನಾಡಲ್ಲಿರೋ ಬೇಬಿ ಆಫ್ ಇರಾನ್ ಸಖತ್ತು ಸದ್ದು ಮಾಡ್ತಾ ಇದೆ. 9ನೇ ದಿನ ನಡೆದಿದ್ದು ಮಾರಣ ಹೋಮ. 430 ಮಂದಿ ಸಾವು. ಇರಾನ್ ಅಕ್ಷರಶಃ ಧ್ವಂಸ. ಇಸ್ರೇಲ್ ಹಾಗೂ ಇರಾನ್ ಮಧ್ಯೆ ನಡೀತಿರೋ ಯುದ್ಧ ನಿಲ್ಲೋ ಲಕ್ಷಣಗಳೇ ಕಾಣ್ತಿಲ್ಲ. ಕದನ ವಿರಾಮ ಘೋಷಣೆ ಆಗತ್ತೆ ಅನ್ನೋ ಸುದ್ದಿ ಹರಿದಾಡ್ತಿರೋ ಹೊತ್ತಲ್ಲೇ ಬೆಂಕಿ ಮಳೆ ಸುರಿಯೋದಕ್ಕೆ ಶುರು ಮಾಡಿದೆ. ದಾಳಿಗೆ ಪ್ರತಿ ದಾಳಿ, ರಕ್ತಕ್ಕೆ ರಕ್ತ, ಸಾವಿಗೆ ಸಾವು ಅಂತ ಹೆಣಗಳ ರಾಶಿ ಹಾಕ್ತಿದ್ದಾರೆ. ಇರಾನ್ಗಿಂತಲೂ ಒಂದು ಕೈ ಮುಂದಿರೋ ಇಸ್ರೇಲ್ ಶತ್ರು ರಾಷ್ಟ್ರವನ್ನ ಸರ್ವನಾಶ ಮಾಡೋ ಪಣ ತೊಟ್ಟಿದೆ. ಯುದ್ಧದ ಭೀಕರತೆ ಶುರುವಾದ ದಿನದಿಂದಲೂ ಇಲ್ಲಿಯವರೆಗೂ 430 ಮಂದಿ ಜೀವ ಕಳೆದುಕೊಂಡಿದ್ದಾರೆ. 3500 ಮಂದಿ ಗಾಯಗೊಂಡಿದ್ದು ದೊಡ್ಡ ನಗರಗಳೆಲ್ಲ ನರಕದಂತೆ ಭಾಸವಾಗ್ತಿದೆ. ಇಸ್ರೇಲ್ ವಿರುದ್ಧ ತಿರುಗಿ ಬಿದ್ದಿರೋ ಇರಾನ್ ನರಮೇಧ ಶುರು ಮಾಡಿದೆ. ಇಸ್ರೇಲ್ ಮೇಲೆ ಭೀಕರ ದಾಳಿ ಮಾಡಲಾಗ್ತಾಗಿದ್ದು ಪ್ರಮುಖ ನಗರಗಳು ಹಾಗೂ ಸಂಶೋಧನಾ ಕೇಂದ್ರಗಳನ್ನೇ ಗುರಿಯಾಗಿಸಿ ಮಿಸೈಲ್ ದಾಳಿ ಮಾಡ್ತಿದೆ. ವೈಸ್ಮನ್ ಇನ್ಸ್ಟಿಟ್ಯೂಟ್ ಮೇಲೆ ಇರಾನ್ ಅಟ್ಟಹಾಸ ಮೆರೆದಿದ್ದು ಕ್ಯಾಂಪಸ್ನ ಹಲವು ಲ್ಯಾಬ್ಗಳು ಧ್ವಂಸವಾಗಿವೆ. ಅಷ್ಟೇ ಅಲ್ಲ, ಇಸ್ರೇಲ್ನ ಹೈಫಾ ನಗರದ ಮೇಲೂ ಇರಾನ್ ಕೆಂಗಣ್ಣು ಬೀರಿದ್ದು 19 ಮಂದಿ ಸಾವು ಬದುಕಿನ ಹೋರಾಟ ನಡೆಸುತ್ತಿದ್ದಾರೆ. ಇಸ್ರೇಲ್ ಪರ ಗೂಢಚಾರಿಕೆ ಮಾಡ್ತಿದ್ದ 22 ಮಂದಿ ಅರೆಸ್ಟ್. ಇರಾನ್ ಹಾಗೂ ಇಸ್ರೇಲ್ ಮಧ್ಯೆ ರಕ್ತದೋಕುಳಿಯೇ ಹರಿಯುತ್ತಿದೆ. ಒಮ್ಮೆ ಇರಾನ್ ಅಬ್ಬರಿಸಿದ್ರೆ ಇನ್ನೊಮ್ಮೆ ಇಸ್ರೇಲ್ ನೆತ್ತರ ಕೇಕೆ ಹಾಕ್ತಿದೆ. ಇರಾನ್ ಮೇಲೆ ಇಸ್ರೇಲ್ ಕೂಡ ಬೆಂಕಿ ಯುದ್ಧ ಸಾರಿದ್ದು ಇರಾನ್ನ ಕ್ಷಿಪಣಿ ಸಂಗ್ರಹದ ಮೇಲೆ ದಾಳಿ ನಡೆಸಿದೆ. ಜೊತೆಗೆ ಮಿಸೈಲ್ ಉಡಾವಣಾ ಕೇಂದ್ರಗಳ ಮೇಲೂ ದಾಳಿ ನಡೆದಿದ್ದು ಬೇಟ್ಶಿಯಾನ್ ಕಣಿವೆಯಲ್ಲಿ ಇರಾನ್ನ ಡ್ರೋನ್ಗಳನ್ನ ಧ್ವಂಸ ಮಾಡಲಾಗಿದೆ. ಇದೆಲ್ಲದರ ಮಧ್ಯೆ ಇರಾನ್ನಲ್ಲಿದ್ದುಕೊಂಡೇ ಇಸ್ರೇಲ್ ಪರ ಗೂಢಚಾರಿಕೆ ಮಾಡ್ತಿದ್ದ 22 ಇಸ್ರೇಲಿಗಳನ್ನು ಇರಾನ್ ಸೇನೆ ಬಂಧಿಸಿದೆ. ಶತ್ರು ರಾಷ್ಟ್ರದ ಜೊತೆ ಕೈ ಜೋಡಿಸಿದ್ದವರನ್ನು ಇಸ್ರೇಲ್ ಹುಡುಕಿ ಕೊಲ್ತಿದೆ. ಇರಾನ್ಗೆ ಬೆಂಬಲ ನೀಡಿದ್ದ ಹೆಜ್ಬುಲ್ಲಾಗಳನ್ನ ಸರ್ವನಾಶ ಮಾಡಲಾಗ್ತಿದೆ. ದಕ್ಷಿಣ ಲೆಬನಾನ್ನಲ್ಲಿರುವ ಹೆಜ್ಬುಲ್ಲಾ ತಾಣದ ಮೇಲೆ ನಿರಂತರ ದಾಳಿ ಮಾಡ್ತಿದ್ದು ಮೊನ್ನೆಯಷ್ಟೇ ಹೆಜ್ಬುಲ್ಲಾ ಕಮಾಂಡರ್ನನ್ನ ಇಸ್ರೇಲ್ ಹತ್ಯೆ ಮಾಡಿತ್ತು. ಇಸ್ರೇಲ್ ಬೆನ್ನಿಗೆ ನಿಂತ ಅಮೆರಿಕ, ಇರಾನ್ ಎಚ್ಚರಿಕೆ ಪಾಠ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷದಲ್ಲಿ ಅಮೆರಿಕ ಅಧ್ಯಕ್ಷ ಬಿಟ್ಟಿ ಬಿಲ್ಡಪ್ ಕೊಡುತ್ತಿರುವಂತೆ ಕಾಣ್ತಿದೆ. ಇನ್ನೇನು ಅಮೆರಿಕ ಕೂಡ ಅಖಾಡಕ್ಕಿಳಿಯಿತು. ಇರಾನ್ ಸರ್ವನಾಶಕ್ಕೆ ಸನ್ನದ್ಧವಾಯಿತು ಅಂತಾನೆ ಸುದ್ದಿಯಾಗಿತ್ತು.
ಟ್ರಂಪ್ ಕೂಡ ಕದನ ವಿರಾಮಕ್ಕೂ ದೊಡ್ಡದಾದ ನಿರ್ಧಾರವೊಂದು ಕಾದಿದೆ ಅಂತ ಬಿಲ್ಡಪ್ ಕೊಟ್ಟಿದ್ರು. ಆದ್ರೀಗ 2 ವಾರ ಕಾದು ನೋಡ್ತೀವಿ ಅಂತ ಯೂ ಟರ್ನ್ ಹೊಡೆದಿದ್ದಾರೆ. ಆದ್ರೆ ಇರಾನ್ ಮಾತ್ರ ಯಾರಿಗೂ ಕ್ಯಾರೆ ಅಂತಿಲ್ಲ. ಇಸ್ರೇಲ್ ಜೊತೆಗಿನ ಸಂಘರ್ಷದಲ್ಲಿ ಅಮೆರಿಕ ನೇರವಾಗಿ ಪಾಲ್ಗೊಳ್ತಿರೋದು ಸರಿಯಲ್ಲ, ಇದು ಎಲ್ಲರಿಗೂ ತುಂಬಾ ಅಪಾಯಕಾರಿ ಅಂತ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಚಿ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ. ಆಪರೇಷನ್ ಸಿಂಧು 290 ಮಂದಿ ವಾಪಸ್. ಯುದ್ಧದ ಕಾಡ್ಗಿಚ್ಚು ಧಗಧಗಿಸ್ತಿರೋ ಹೊತ್ತಲ್ಲೇ ಭಾರತೀಯರನ್ನ ವಾಪಸ್ ಕರೆತರೋ ಕಾರ್ಯಾಚರಣೆಯು ಚುರುಕುಗೊಂಡಿದೆ. ಇರಾನ್ನಲ್ಲಿ ಸಿಲುಕಿಕೊಂಡಿದ್ದ 290 ಭಾರತೀಯ ವಿದ್ಯಾರ್ಥಿಗಳು ಭಾರತಕ್ಕೆ ಹಿಂದಿರುಗುತ್ತಿದ್ದಾರೆ. ಅದರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಲಿಪುರದ 16 ಮಂದಿ ಕೂಡ ತಾಯ್ನಾಡಿಗೆ ಬಂದಿಳಿದಿದ್ದಾರೆ. ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿಯುತ್ತಿದ್ದಂತೆ ಕುಟುಂಬಸ್ಥರು ಭಾವುಕರಾದರು. ನಂತರ ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿ ಗೌಡ ಎಲ್ಲರಿಗೂ ಹೂವಿನ ಹಾರ ಹಾಕಿ ಸ್ವಾಗತ ಕೋರಿದ್ರು. ನಮ್ಮ ಇಂಡಿಯನ್ ಅಂಬಾಸಿ ಅವರು ಮೆಸೇಜ್ ಕರೆದ್ರು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ, ನೀವು ನಮಗೆ ಜಾಯಿಂಟ್ ಆಗಿ ನಿಮಗೆ ಸುರಕ್ಷತೆಗೆ ನಾವು ಇಂಡಿಯಾಗೆ ಕಳಿಸ್ತೀನಿ, ನಿಮಗೆ ಹೆಲ್ಪ್ ಮಾಡ್ತೀನಿ ಅಂಥೇಳಿ ಹುಮ್ ಸೇಫ್ ಝೋನ್ ಅಂಥೇಳಿ ಕರ್ಕೊಂಡು ಹೋಗಿದ್ರು. ಫಸ್ಟು ಅಲ್ಲಿಂದ ಮಷದ್ಗೆ ಕರ್ಕೊಂಡೋಗಿ ಅಲ್ಲಿಂದ ನಮಗೆ ಕಳಿಸಿದ್ದಾರೆ. ಅವ್ರದ್ದು ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಇಂಡಿಯನ್ ಗೌರ್ಮೆಂಟ್ಸ್ ಅವ್ರಿಗೆ, ನಮ್ಮ ಕರ್ನಾಟಕ ಗೌರ್ಮೆಂಟ್ಸ್ ಅವ್ರಿಗೆ, ಎಸ್ಪೆಷಲಿ ನಮ್ಮ ಪುಟ್ಟಸ್ವಾಮಿ ಗೌಡ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಲಿಪುರಕ್ಕೂ ಇರಾನ್ಗೂ ಇದೆ ಕರುಳಬಳ್ಳಿ ಸಂಬಂಧ. ಅಲಿಪುರಕ್ಕೂ ಹಾಗೂ ಇರಾನ್ಗೂ ಹಲವು ದಶಕಗಳ ಕರುಳುಬಳ್ಳಿಯ ಸಂಬಂಧವಿದೆ. ಇಲ್ಲಿಂದಲೇ ಹೋದ 100ಕ್ಕೂ ಹೆಚ್ಚು ಜನ ಹಾಗೂ ವಿದ್ಯಾರ್ಥಿಗಳು ಇರಾನ್ನಲ್ಲಿ ನೆಲೆಸಿದ್ದಾರೆ. ಇದೇ ಕಾರಣಕ್ಕೆ ಇರಾನ್ನಲ್ಲಿ ಏನೇ ಆದ್ರೂ ಕ್ಷಣದ ಮಾಹಿತಿ ಈ ಊರಿಗೆ ಕ್ಷಣ ಮಾತ್ರದಲ್ಲಿ ಬಂದು ತಲುಪುತ್ತೆ. ಇರಾನ್ನಲ್ಲಿ ಸೈರನ್ ಕೂಗೋದಕ್ಕೆ ಶುರುವಾದ್ರೆ ಅದರ ಪ್ರತಿಧ್ವನಿ ಮೊಬೈಲ್ ಮೂಲಕ ಅಲಿಪುರದಲ್ಲೂ ಕೇಳಿಸುತ್ತೆ. ಒಂದು ವೇಳೆ ಇರಾನ್ನಲ್ಲಿ ಕ್ಷಿಪಣಿ ಬಿದ್ರೆ ಇಲ್ಲಿದ್ದವರ ಹೃದಯ ಬಡಿತ ಹೆಚ್ಚಾಗತ್ತೆ. 20,000 ಜನಸಂಖ್ಯೆಗಿರೋ ಅಲಿಪುರದಲ್ಲಿ ಇರಾನ್ ತಮ್ಮ ಪವಿತ್ರ ಭೂಮಿ ಅಂತ ನಂಬಿಕೊಂಡವರೇ ಹೆಚ್ಚು. ಹೀಗಾಗಿಯೇ ಆಯತೊಲ್ಲಾ ಖಮೇನಿಯ ಧಾರ್ಮಿಕ ಆದೇಶಗಳನ್ನ ಇಲ್ಲಿನ ಜನ ಚಾಚೂ ತಪ್ಪದೆ ಪಾಲಿಸ್ತಾರೆ. ಅಷ್ಟೇ ಯಾಕೆ 1986ರಲ್ಲಿ ಖಮೇನಿ ಕೂಡ ಅಲಿಪುರಕ್ಕೆ ಭೇಟಿ ನೀಡಿದ್ರು. ಇದೇ ಕಾರಣಕ್ಕೆ ಈ ಊರಲ್ಲಿ ಖಮೇನಿ ಹೆಸರಿನ ಆಸ್ಪತ್ರೆಯನ್ನ ಕಟ್ಟಿಸಲಾಗಿದೆ. ಇದರ ಉದ್ಘಾಟನೆಗೆ ಸ್ವತಃ ಖಮೇನಿಯೇ ಬಂದಿದ್ರು. 1986ರಲ್ಲಿ ಅವರು ದೂತ ಆಗಿದ್ರು, ಇರಾನ್ ದೂತ ಅಂತ. ನಮ್ಮ ಈಗಿದೆಲ್ಲ ಸುಪ್ರೀಂ ಲೀಡರ್ ಆಯತುಲ್ಲಾ ಸೈಯದ್ ಅಲಿ ಹುಸೈನಿ ಖಾಮೆನಾಯಿ ಅವ್ರು ದೂತ ಆಗಿದ್ರು. ಅವರು ಇಂಡಿಯಾಕ್ಕೆ ಭೇಟಿ ಮಾಡಿದ್ರು, ದಿಲ್ಲಿಗೆ ಬಂದರು. ಎಲ್ಲ ಇಂಡಿಯಾದಲ್ಲಿ ಎಲ್ಲ ಕಡೆಯೂ ಎಲ್ಲ ನಮ್ಮ ಶಿಯಾ ಕಮ್ಯುನಿಟಿ ಎಲ್ಲಿದೆ ಅಲ್ಲೆಲ್ಲ ಹೋಗಿದ್ರು. ನಮ್ಮ ಜಾಸ್ತಿ ಇರೋದು ಅಲಿಪುರದಲ್ಲಿ ಅಂತ ಇಲ್ಲಿಗೆ ಭೇಟಿ ಮಾಡಿದರು. ಆ ಭೇಟಿ ಮಾಡಿದ ನಂತರ ಒಂದು ಇಮಾಮ್ ಖುಮೇನಿ ಅಂತ, ಅವರಿಗಿಂತ ಮುಂಚೆ ಒಬ್ಬರು ಲೀಡರ್ ಆಗಿದ್ದರು, ರೆವಲ್ಯೂಷನ್ ಆವಾಗ ಇರಾನ್ ಆಗೋರು, ಅವ್ರ ಹೆಸರಿಗೆ ಒಂದು ಖುಮೇನಿ ಹಾಸ್ಪಿಟಲ್ ಅಂತ ಶಂಕುಸ್ಥಾಪನೆ ಮಾಡಿದರು, ಮಾಡಿ ಹೋಗಿದ್ರು. ಇರಾನ್ ಹಾಗೂ ಇಸ್ರೇಲ್ ನಡುವೆ ನಡೆಯುತ್ತಿರೋ ಯುದ್ಧದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಖಾರವಾಗಿ ಪೋಸ್ಟ್ ಮಾಡಿದ್ದಾರೆ. ಇಸ್ರೇಲ್ ಕಾನೂನು ಬಾಹಿರವಾಗಿ ಯುದ್ಧ ಮಾಡುತ್ತಿದೆ, ಭಾರತದ ಮೇಲೂ ಇದರ ಪರಿಣಾಮ ಬೀರಲಿದೆ. ಇರಾನ್ ದೇಶ ಭಾರತದ ಪರವಾಗಿ ಸದಾಕಾಲ ನಿಂತಿದೆ. ಕಾಶ್ಮೀರ ವಿವಾದದಲ್ಲೂ ಭಾರತದ ಪರ ಇರಾನ್ ನಿಂತಿತ್ತು. ಹೀಗಾಗಿ ಭಾರತ ಸರ್ಕಾರ ಈ ಬಗ್ಗೆ ಮಾತನಾಡಬೇಕು ಅಂತ ಎಕ್ಸ್ನಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ಒಟ್ನಲ್ಲಿ ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧ ದಿನೇ ದಿನೇ ಜೋರಾಗ್ತಿದ್ದು, 3ನೇ ಮಹಾಯುದ್ಧ ನಡೆದರೂ ಅನುಮಾನವಿಲ್ಲ. ದತ್ತಾತ್ರೇಯ, ನ್ಯೂಸ್ 18, ಚಿಕ್ಕಬಳ್ಳಾಪುರ. ಸರ್ಕಾರ ಹಾಗೂ ಹಿಂದೂ ಭಾಷಣಕಾರರ ನಡುವೆ ಸಮರ ಶುರುವಾದಂತೆ ಕಾಣಿಸ್ತಾ ಇದೆ. ಹಿಂದೂ ಮುಖಂಡರ ಅಬ್ಬರದ ಭಾಷಣಕ್ಕೆ ಸರ್ಕಾರ ಬ್ರೇಕ್ ಹಾಕ್ತಿದ್ದಂತೆ ಕಮಲ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ರಾಜ್ಯದಲ್ಲಿ ಹಿಂದೂ ಪರ ಸಂಘಟನೆಗಳಿಗೆ ಮತ್ತು ಹಿಂದೂ ಪರ ಹೋರಾಟವನ್ನು ಮಾಡ್ತಾ ಇರುವವರಿಗೆ ಒಂದು ರೀತಿಯ ತುರ್ತು ಪರಿಸ್ಥಿತಿಯನ್ನ ಸಿದ್ದರಾಮಯ್ಯ ಸರ್ಕಾರ ಹೇರಿದೆ ಅಂತ ನನಗನ್ನಿಸ್ತಾ ಇದೆ. ಸಮಾಜವನ್ನ ಒಡೆಯುವಂತ ಕೆಲಸ ಮಾಡುವಂತವರ ವಿರುದ್ಧ ಈ ಕಾನೂನು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಸಿಎಂ ಸಿದ್ದರಾಮಯ್ಯ ಸರ್ಕಾರ ಹಿಂದೂ ಭಾಷಣಕಾರರನ್ನ ಟಾರ್ಗೆಟ್ ಮಾಡ್ತಿದ್ಯಾ ಅನ್ನೋ ಕಿಚ್ಚು ಧಗಧಗಿಸೋಕೆ ಶುರುವಾಗಿದೆ. ಕೋಮು ಸಂಘರ್ಷವನ್ನ ಹೊತ್ತಿಕ್ಕೋ ನೆಪದಲ್ಲಿ ಹಿಂದೂ ನಾಯಕರ ಮೇಲೆ ನೋಟಿಸ್ ಅಸ್ತ್ರ ಬೀಸ್ತಿದೆ ಅಂತ ಬಿಜೆಪಿ ನಿಗಿನಿಗಿ ಕೆಂಡ ಕಾರ್ತಿದೆ. ಮೊನ್ನೆ ತಾನೇ ಚಕ್ರವರ್ತಿ ಸೂಲಿಬೆಲೆಯ ಅಬ್ಬರಕ್ಕೆ ಬ್ರೇಕ್ ಹಾಕಲಾಗಿತ್ತು. ಇದರ ಬೆನ್ನಲ್ಲೇ ಈಗ ಮತ್ತೊಬ್ಬ ಹಿಂದೂ ಭಾಷಣಕಾರನ ಮೇಲೆ ನೋಟಿಸ್ ಜಾರಿ ಮಾಡಲಾಗಿದೆ. ಉಡುಪಿಯ ಶ್ರೀಕಾಂತ್ ಶೆಟ್ಟಿಗೆ 3 ತಿಂಗಳು ಬಾಗಲಕೋಟೆ ಜಿಲ್ಲೆಗೆ ಹೋಗದಂತೆ ನಿರ್ಬಂಧ ಹೇರಲಾಗಿದೆ.
ನಾಳೆ ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿ ಶಿವಾಜಿ ಕಂಚಿನ ಪ್ರತಿಮೆ ಅನಾವರಣ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಹಿಂದೂ ಜಾಗರಣ ವೇದಿಕೆ ಮುಖಂಡ ಶ್ರೀಕಾಂತ್ ಶೆಟ್ಟಿಗೆ ಆಹ್ವಾನ ನೀಡಲಾಗಿತ್ತು. ಕಾರ್ಕಳದ ಶ್ರೀಕಾಂತ್ ಶೆಟ್ಟಿ ಹಿಂದುತ್ವದ ಭಾಷಣ ಮಾಡುವುದರಲ್ಲಿ ಎತ್ತಿದ ಕೈ. ಹೀಗಾಗಿ ಶ್ರೀಕಾಂತ್ ಶೆಟ್ಟಿ ನಾಳೆಯ ಕಾರ್ಯಕ್ರಮಕ್ಕೆ ಬಂದ್ರೆ ಕೋಮು ಸಾಮರಸ್ಯದ ಭಾಷಣ ಮಾಡೋ ಸಾಧ್ಯತೆ ಇದೆ ಅಂತ ಜಿಲ್ಲಾಡಳಿತ ನಿರ್ಬಂಧ ಹೇರಿದೆ. ಇದು ಹಿಂದೂ ಮುಖಂಡರನ್ನ ಕೆರಳಿಸಿದೆ. ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ ಶ್ರೀಕಾಂತ್ ಶೆಟ್ಟಿ ಉದ್ದೇಶಪೂರ್ವಕವಾಗಿ ಸರ್ಕಾರ ಹಿಂದೂ ಪರ ಧ್ವನಿ ಹತ್ತಿಕ್ಕುವ ಕೆಲಸ ಮಾಡ್ತಿದೆ ಅಂತ ಕಿಡಿಕಾರಿದ್ದಾರೆ. ಕೋಟೆಯ ಮುಧೋಳದಲ್ಲಿ ಒಂದು ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆ ಅನಾವರಣದ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದರು. ಆ ಕಾರ್ಯಕ್ರಮದಲ್ಲಿ ನಾನು ಪ್ರಮುಖ ಭಾಷಣಕಾರರಾಗಿ ಅಲ್ಲಿ ಹೋಗಬೇಕಿತ್ತು. 17ನೇ ತಾರೀಕಿಗೆ ನನ್ನ ವಿರುದ್ಧ ಅಲ್ಲಿಯ ಜಿಲ್ಲಾಡಳಿತ ಒಂದು ನಿರ್ಬಂಧವನ್ನು ವಿಧಿಸಿ, ಜಿಲ್ಲೆಗೆ 3 ತಿಂಗಳ ಕಾಲ ಬರಬಾರದು ಅಂತ ನಿರ್ಬಂಧವನ್ನು ವಿಧಿಸಿ ಒಂದು ಆದೇಶವನ್ನು ಜಾರಿ ಮಾಡಿದೆ. ರಾಜ್ಯದಲ್ಲಿ ಹಿಂದೂ ಪರ ಸಂಘಟನೆಗಳಿಗೆ ಮತ್ತು ಹಿಂದೂ ಪರ ಹೋರಾಟವನ್ನು ಮಾಡ್ತಾ ಇರುವವರಿಗೆ ಒಂದು ರೀತಿಯ ತುರ್ತು ಪರಿಸ್ಥಿತಿಯನ್ನ ಸಿದ್ದರಾಮಯ್ಯ ಸರ್ಕಾರ ಹೇರಿದೆ ಅಂತ ನನಗನ್ನಿಸ್ತಾ ಇದೆ. ಯಾವಾಗ ಹಿಂದೂ ಮುಖಂಡರಿಗೆ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ರು, ಕೈ ಕಮಲ ಮಧ್ಯೆ ರಾಜಕೀಯ ಕದನ ಶುರುವಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವೆ ಹೆಬ್ಬಾಳ್ಕರ್ ಪೊಲೀಸರ ನಿರ್ಧಾರವನ್ನ ಸಮರ್ಥಿಸಿಕೊಂಡಿದ್ದಾರೆ. ಯಾವ ಭಾಷಣಕಾರರನ್ನು ನಾವು ಟಾರ್ಗೆಟ್ ಮಾಡ್ತಿಲ್ಲ, ವಿಷ ಬೀಜ ಬಿತ್ತಿ ಸಮಾಜ ಒಡೆಯುವವರ ವಿರುದ್ಧ ಮಾತ್ರ ಕ್ರಮ ಕೈಗೊಳ್ಳೋದು ಎಂದಿದ್ದಾರೆ. ಇನ್ನು ಇದೇ ವಿಷಯದ ಬಗ್ಗೆ ಮಾತಾಡಿದ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಸಮಾಜ ಎಲ್ಲರ ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡಬೇಕು. ವಿಷ ಬೀಜವನ್ನು ಬಿತ್ತಿ ಸಮಾಜವನ್ನು ಒಡೆಯುವಂಥ ಕೆಲಸ ಮಾಡುವಂಥವರ ವಿರುದ್ಧ ಈ ಕಾನೂನು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಯವರಿಗೆ ಆಗ್ರಹಪಡಿಸ್ತೇನೆ ಮತ್ತು ವಿನಂತಿ ಮಾಡ್ತೇನೆ. ಶಾಂತಿಯುತವಾದಂಥ ಉಡುಪಿ ಜಿಲ್ಲೆಯಲ್ಲಿ ವ್ಯಕ್ತಿಗಳು ತಮ್ಮ ವಿಚಾರವನ್ನು ಮನ್ನಣೆ ಮಾಡಿದಾಗ ಇದಕ್ಕೆ ನೀವು ನಿರ್ಬಂಧ ಮಾಡಿದ್ರೆ ದೇಶದಲ್ಲಿ ಆಡಳಿತ ಪಕ್ಷ ಯಾಕೆ, ಪ್ರತಿಪಕ್ಷ ಯಾಕೆ? ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಒಟ್ನಲ್ಲಿ ಸರ್ಕಾರ ಹಾಗೂ ಹಿಂದೂ ಭಾಷಣಕಾರರ ನಡುವೆ ವಾಗ್ಯುದ್ಧ ಶುರುವಾಗಿದ್ದು ಇದೆಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆತ ಒಂದೊಳ್ಳೆ ಹುದ್ದೆಯಲ್ಲಿದ್ದ ಹಿರಿಯ ಅಧಿಕಾರಿ. ಆದ್ರೆ ಮಾಡೋ ಕೆಲಸ ಬಿಟ್ಟು ಹೆಣ್ಮಗಳೊಬ್ಬಳ ಮೇಲೆ ಕಣ್ಣು ಹಾಕಿದ್ದ. ನನ್ ಜೊತೆ ಸಹಕರಿಸದಿದ್ರೆ ಕೆಲಸದಿಂದ ಕಿತ್ತಾಕ್ತೀನಿ ಅಂತ ಬೆದರಿಕೆ ಹಾಕ್ತಿದ್ದ. ಆದ್ರಿವತ್ತು ಈತನ ಗ್ರಹಚಾರವೇ ತಲೆಕೆಳಗಾಗಿದೆ. ಇಳಿ ವಯಸ್ಸು, ಮೊಮ್ಮಕ್ಕಳ ಜೊತೆ ಕಾಲ ಕಳೆಯೋ ಹೊತ್ತು, ಜೀವನದ ಎಲ್ಲ ಹಂತಗಳನ್ನ ದಾಟಿ ಸಂಧ್ಯಾಕಾಲ ಮುಟ್ಟೋ ಸಮಯವೂ ಬಂದಿತ್ತು. ಆದ್ರೆ ಹುಣಸೆ ಮರ ಮುಪ್ಪಾದ್ರೂ ಹುಳಿ ಮುಪ್ಪ ಅನ್ನೋ ಹಾಗೆ ಹರಿಯದ ಹುಡುಗರಂತೆ ಕುಣಿದಾಡ್ತಾ ಇದ್ದ. ಮಗಳ ವಯಸ್ಸಿನ ಸಹೋದ್ಯೋಗಿ ಮೇಲೆ ಕಣ್ ಹಾಕಿದವ ಕೊಡಬಾರದ ಕಾಟ ಕೊಡ್ತಿದ್ನಂತೆ. ಹೊತ್ತಿಲ್ಲದ ಹೊತ್ತಲ್ಲಿ ಅಶ್ಲೀಲ ಮೆಸೇಜ್ ಮಾಡಿ ನನ್ನ ಜೊತೆ ಸಹಕರಿಸುವಂತ ಜೀವ ಹಿಂಡುತ್ತಿದ್ದ. ಯಾವಾಗ ಹೆಣ್ಮಗಳು ಸಿಡಿದೆದ್ಲೋ ಈತನ ಗ್ರಹಚಾರ ಕೆಟ್ಟಿದೆ. ಈತನ ಹೆಸರು ನಾಗರಾಜ್ ಅಂತ. ಗ್ರಾಮ ಪಂಚಾಯಿತಿಗಳಲ್ಲಿ ನಡೆಯೋ ನರೇಗಾ ಕಾಮಗಾರಿಗಳ ಅವ್ಯವಹಾರ ಹಾಗೂ ಅಧಿಕಾರಿಗಳ ವಿರುದ್ಧ ಅಕ್ರಮದ ಆರೋಪ ಕೇಳಿ ಬಂದಾಗ ನ್ಯಾಯಯುತ ತನಿಖೆ ಮಾಡಿ ಕ್ರಮ ಕೈಗೊಳ್ಳೋದಕ್ಕಾಗಿಯೇ ಸರ್ಕಾರದಿಂದ ನೇಮಕವಾಗಿದ್ದ ಅಧಿಕಾರಿ ಈತ. ಆದ್ರೆ ನ್ಯಾಯ ಹೇಳಬೇಕಾದ ಅಧಿಕಾರಿಯೇ ಮಣ್ಣು ತಿನ್ನೋ ಕೆಲಸ ಮಾಡಿದ್ದಾರೆ. ಚಿಕ್ಕಮಗಳೂರಿನ ಜಿಲ್ಲಾ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಮಹಿಳೆಗೆ ಗಾಳ ಹಾಕಿದ್ದವ ವಾಟ್ಸ್ಆಪ್ನಲ್ಲಿ ಅಶ್ಲೀಲ ಮೆಸೇಜ್ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ನಾನು ಹೇಳಿದಂತೆ ಕೇಳದಿದ್ರೆ ನಿನ್ನನ್ನ ಕೆಲಸದಿಂದ ಕಿತ್ತಾಕ್ತೀನಿ ಅಂತ ಇದೇ ಓಂಬುಡ್ಸ್ಮನ್ ಕೊಡಬಾರದ ಕಾಟ ಕೊಟ್ಟಿದ್ದಾನೆ. ಅವರು ಇದರಲ್ಲಿ ಏನು ನಡೆದಿಲ್ಲ ಅನ್ನೋದ್ರ ಬಗ್ಗೆ ಅಂದ್ರೆ ನಾನು ಹೇಳ್ತಿರೋದು ಸ್ಪೆಸಿಫಿಕಲಿ ನಿನ್ನೆ ನಡೆದಿರುವಂತಹ ನಮ್ಮ ಆಫೀಸ್ನಲ್ಲಿರೋ ಮತ್ತೊಬ್ಬ ಲೇಡಿ ಸ್ಟಾಫ್ ಮೇಲೆ ಏನು ಇದು ಕಂಪ್ಲೇಂಟ್ ಬಂದಿದೆ ಅದರ ಪ್ರಕಾರವಾಗಿ ಹೇಳ್ತಾ ಇರೋದು. ICC ನಾವು ಕಳಿಸ್ತೀವಿ, ಅಲ್ಲಿಂದ ಒಂದು ವಿಚಾರಣೆ ನಡೆಯುತ್ತೆ. ಈತನ ಕಾಟ ಜಾಸ್ತಿ ಆಗ್ತಾ ಇದ್ದಂತೆ ಮಹಿಳೆ ತನ್ನ ಸಂಬಂಧಿಕರ ಬಳಿ ಹೇಳ್ಕೊಂಡಿದ್ದಾಳೆ. ಸಿಟ್ಟಿಗೆದ್ದ ಸಂಬಂಧಿಕರು ಜಿಲ್ಲಾ ಪಂಚಾಯಿತಿ ಆವರಣದಲ್ಲೇ ದೊಡ್ಡ ರಾದ್ಧಾಂತ ಮಾಡಿದ್ದಾರೆ. ಪೊಲೀಸರು ಎಂಟ್ರಿ ಕೊಡ್ತಿದ್ದಂತೆ ಸಂತ್ರಸ್ತೆ ಹಾಗೂ ಓಂಬುಡ್ಸ್ಮನ್ ನಟರಾಜ್ರ ಹೇಳಿಕೆ ಪಡೆದು ದೂರು ದಾಖಲಿಸಿಕೊಂಡಿದ್ದಾರೆ. ಆತ ನಮ್ಮ ಒಂದು ಫೀಮೇಲ್ ಎಂಪ್ಲಾಯಿ ಅವ್ರ ಜೊತೆ ಏನಂತಾರೆ ವಾಟ್ಸ್ಆ್ಯಪ್ನಲ್ಲಿ ಅಸಭ್ಯವಾದ ಮೆಸೇಜ್ಗಳನ್ನ ಕಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟ್ ಬಂದಿದೆ. ಆ ಒಂದು ಫೀಮೇಲ್ ಎಂಪ್ಲಾಯಿಯಿಂದನೂ ನಮಗೆ ಒಂದು ಕಂಪ್ಲೇಂಟ್ ಬಂದಿದೆ. ಆಧಾರದ ಮೇಲೆ ಅವರ ಒಂದು ಸೇವೆ ನಮಗೆ ಅವಶ್ಯಕತೆ ಇಲ್ಲ, ಈ ಎಲ್ಲ ಕಂಪ್ಲೇಂಟ್ಸ್ಗಳ ಆಧಾರದ ಮೇಲೆ ನಮಗೆ ಅವಶ್ಯಕತೆ ಇಲ್ಲ ಅಂತ ನಾವು ಈಗಾಗಲೇ ನಮ್ಮ ನರೇಗಾ ಆಫೀಸ್
ರೂರಲ್ ಡೆವಲಪ್ಮೆಂಟ್ ಕಮಿಷನರೇಟ್ಗೆ ನಾವು ಪತ್ರ ಬರೆದಿದ್ದೀವಿ ಹಾಗೂ ಅವರನ್ನು ನಾವು ಇಲ್ಲಿಂದ ರಿಲೀವ್ ಮಾಡಿದ್ದೀವಿ. ಮಗಳ ವಯಸ್ಸಿನ ಹೆಣ್ಮಗಳ ಮೇಲೆ ಕಣ್ಹಾಕಿದವನು ಈಗ ಕೈ ಹಿಸುಕಿಕೊಳ್ತಿದ್ದಾನೆ. ತಾನೇ ಮಾಡಿದ ಘನಂದಾರಿ ಕೆಲಸದಿಂದಾಗಿ ಆತನ ಹುದ್ದೆಯಿಂದಲೇ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಯೋಗೇಶ್, ಕಾಮೇನಹಳ್ಳಿ, ನ್ಯೂಸ್ 18, ಚಿಕ್ಕಮಗಳೂರು. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.